ಸೊ ವೆಲ್ಕಮ್ ಟು ಬುದ್ಧ ಟೆಂಪಲ್. ಹಿಲ್ ಮೇಲೆ ಇರೋಂತ ಟೆಂಪಲ್ ಇದು. ತುಂಬಾನೇ ಚೆನ್ನಾಗಿದೆ. ಇನ್ನ ಮೇಲೆ ಹೋಗ್ಲಿಲ್ಲ ನಾವು, ಒಂದ್ ಸ್ವಲ್ಪ ಮೆಟ್ಲುಗಳಿದಾವೆ ಅಷ್ಟೇ. ಸೊ ಒಂಥರ ಈ ಸಾಯಂಕಾಲ ಪ್ರಶಾಂತವಾದ ವಾತಾವರಣದಲ್ಲಿ ನೋಡೋದಕ್ಕೆ ತುಂಬಾನೇ ಖುಷಿ ಕೊಡ್ತಾ ಇದೆ. ಬಟ್ ಸಿಕ್ಕಾಪಟ್ಟೆ ಶೆಕೆ ಇದೆ. ಹೌದು, ಜನ ಇದಾರೆ. ಜನ ಇದಾರೆ, ಸಿಕ್ಕಾಪಟ್ಟೆ ಶೆಕೆ ಇದೆ. ಇಲ್ಲಿ ಜನ ಡ್ರೆಸ್ ಕೋಡ್ ಡಿಫ್ರೆಂಟ್ ಆಗಿದೆ. ಒಬ್ರಿಗಿಂತ ಒಬ್ರಿದ್ದಾರೆ. ಇಲ್ಲಿ ಡ್ರೆಸ್ ಕೋಡ್ ಡಿಫ್ರೆಂಟ್, ಎಲ್ಲ ಡಿಫ್ರೆಂಟ್ ಆಗಿದೆ. ಬನ್ನಿ ನೋಡೋಣ. ಓಕೆ, ಇವಾಗ ಏನು ಇನ್ನು ನೈಟ್ ನೋಡ್ಬಿಟ್ರೆ ಇನ್ನೊಂದು ವಿಚಿತ್ರ ಅಂತೀರಾ? ಬೆವರವಾಗ ಬರುತ್ತೆ. ಓಕೆ ಬನ್ನಿ. ಪಟಾಯ ಬುದ್ಧ ಟೆಂಪಲ್ ಸುಂದರ, ಅತಿ ಸುಂದರವಾಗಿದೆ. ಇಲ್ಲೂ ಬುದ್ಧನ ದರ್ಶನ ಆಗ್ತದೆ. ನೋಡಿ, ನೋಟುಗಳು ಹಾಕಿದ್ದಾರೆ. ಎಲ್ಲ ನೋಟುಗಳು ಯಾರು ದೇವ್ರ ಮೇಲೆ ಇದು ಈ ಥರ ಆಗ್ಬೋದು. ಇವೆಲ್ಲ ನೋಟು, ಗಿಡ ಮರಗಳಲ್ಲ, ನೋಟ್ಸ್. ಹಾಯ್, ನಮಸ್ತೆ. ಸಾವರಿಕಾ. ಸೊ ಫ್ರೆಶ್ ಅಪ್ ಆಗಿದೀವಿ ಪಟಾಯಲ್ಲಿ. ಇವಾಗಿಂದ ನಮ್ಮ ಒಂದು ಜರ್ನಿ ಬಿಗಿನ್ಸ್. ಎಸ್, ಎಲ್ಲ ಹಂಟ್ ಮಾಡಕ್ಕೆ ಪ್ಲೇಸಸ್ ಏನಿದೆ, ಹೇಗಿದೆ ಅನ್ನೋದನ್ನ ನೋಡಕ್ಕೆ ನಮ್ಮ ಒಂದು ಜಲಕ್ನ ಸ್ಟಾರ್ಟ್ ಮಾಡಿದೀವಿ. ಇವಾಗ ಫ್ರೆಶ್ ಅಪ್ ಆಯ್ತು, ರೂಮ್ ಶಿಫ್ಟ್ ಆಯ್ತು, ನಮ್ಮ ಒರಿಜಿನಲ್ ರೂಮ್ಗೆ ಬಂದ್ವಿ ನಾವು. ಸೊ ಇದು ಡಿಫ್ರೆಂಟ್ ಆಗಿದೆ, ಒಂಥರ ರೂಮ್ ವೈಬ್ಸು. ಅದು ಒಂಥರ ಡಿಫ್ರೆಂಟ್ ಆಗಿತ್ತು. ಸೊ ಇವಾಗ ಸ್ವಲ್ಪ ಏನಾದ್ರೂ ಭೋಜನ ಮಾಡ್ಕೊಂಡು ಹೊಟ್ಟೆಗೆ ಹಾಕೊಂಡು ನಾವು ಪಟಾಯ ಬುದ್ಧ ಬಿಗ್ ಟೆಂಪಲ್ ಇಲ್ಲಿದೆ. ಸೊ ಇವಾಗ ನಾವು ಬಿಗ್ ಬುದ್ಧ ಟೆಂಪಲ್ಗೆ ಹೋಗ್ತಾ ಇದೀವಿ. ಎಸ್, ಬಿಗ್ ಬುದ್ಧ ಟೆಂಪಲ್ ಹಿಲ್ ಮೇಲೆ ಇರೋದಂತೆ. ಇಲ್ಲಿದೊಂದು ವಿಶೇಷ ಟೆಂಪಲ್ ಅದು. ಸೊ ಅದ್ ದರ್ಶನ ಮಾಡ್ಕೊಂಡು ಇನ್ನೊಂದು ಪ್ಲೇಸ್ ಇದೆ, ಪಟಾಯ ವ್ಯೂ ಪಾಯಿಂಟ್ ಅಂತ, ಅಲ್ಲಿಗೆ ಕೂಡ ಹೋಗ್ತಾ ಇದೀವಿ. ಸೊ ಅದಾದ್ಮೇಲೆ ನೈಟು ವಾಕಿಂಗ್ ಸ್ಟ್ರೀಟ್ಗೆ ಹೋಗ್ಬೇಕು, ಎಸ್ಪೆಷಲಿ ಮಧುನ ಕರ್ಕೊಂಡು ಹೋಗ್ಬೇಕು. ಸೊ ನೋಡ್ಬೇಕು ಹೇಗೆಲ್ಲ ಇದೆ ಇಲ್ಲಿ ಕಲರ್ಫುಲ್ ವೈಬ್ಸ್ ಅಂತ. ಇವಾಗ ಟೆಂಪಲ್ ಇಂದ ಸ್ಟಾರ್ಟ್ ಮಾಡೋಣ. ಮಧು, ಟೆಂಪಲ್ ಇಂದ ಸ್ಟಾರ್ಟ್. ಫಸ್ಟ್ ದೇವ ದರ್ಶನ ಮಾಡೋಣ. ಸೆಕೆಂಡ್ ನಮ್ಮ ಮಿಸಸ್ ನಾನು ಫುಲ್ ಖುಷಿ ಆಗ್ಬೇಕಂತೆ, ಸ್ವರ್ಗದ ಲೋಕ ಇದೆ ಅಂತೆ. ಅದು ಏನಂತ ನಂಗೂ ಗೊತ್ತಿಲ್ಲ. ಇಲ್ಲಿ ಬಂದಂತ ಇವತ್ತು ಈವ್ನಿಂಗ್ ಹೋದ್ರೆ ಗೊತ್ತಾಗ್ತದೆ. ಮತ್ತೆ ಸೆಕೆಂಡ್ ನಮ್ಮ ರೂಮ್ ನೋಡಿ, ಈ ರೂಮ್ ಹೇಗಿದೆ. ನಮ್ಗೆ 2ನೇ ರೂಮ್ ಕೊಟ್ಟಿದ್ದಾರೆ ನೋಡಿ. ನೋಡಿ ಫಸ್ಟು ಡೋರ್ ಕಣ್ಣಿಂದ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಹೀಗಿದೆ 3601 ಒಳಗಡೆ ಎಂಟ್ರಿ ಆದ ತಕ್ಷಣ ಮೇಡಮ್ ಅವ್ರು ಇರ್ತಾರೆ. ಹಾಯ್ ಮೇಡಮ್, ಹೇಗಿದೆ ರೂಮು? ರಾಜ ಮಹಾರಾಜ ಟೈಪು ಕೂತಿದ್ದೀರಾ, ಚೇರ್ ಸಖತ್ತಾಗಿದೆ. ಚೆನ್ನಾಗಿದೆ, ಇದನ್ನು ಡಿಫ್ರೆಂಟ್ ಆಗಿದೆ. ಆ ಕಡೆ ಕುತ್ಕೊಳ್ಬೋದು. ಫ್ರೆಂಡ್ಸ್ ಯಾರು ಬಂದರೆ, ನಾವು ಲಗೇಜ್ ಇಟ್ಟಿದ್ವಿ ನೋಡಿ, ಹಿಂಗೆ ಸುಟ್ಕೇಸ್ ರೌಂಡ್ ಅಪ್ ಹಿಂಗೆ ಇಟ್ಟಿದ್ವಿ. ಬಟ್ಟೆಗಳು ಯಾವ್ದು ಬೇಕಾದ ಹಾಕೋರ್ಲಿಕ್ಕೆ. AC ಇದೆ ಸಖತ್ತಾಗಿ. ರೂಮ್ ಚೆನ್ನಾಗಿದೆ, ಡಿಸೆಂಟ್ ಆಗಿದೆ, ಚೆನ್ನಾಗಿದೆ. ಪ್ಲೆಸೆಂಟ್ ವೈಬ್, ಫ್ರಿಡ್ಜ್ ಇದೆ. ಇನ್ನು ಪೂಲ್ ನೋಡಿಲ್ಲ ನಾವು, ನಾಳೆ ನೋಡುವ. ಏನು ಗೊತ್ತಾ ನೋಡಿ, ಇಲ್ಲೆಲ್ಲ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಕಾರ್ನರ್ ಇದೆ ನೋಡಿ. ಮತ್ತೆ ಕಾಫಿ ಟೀ ಮಾಡ್ಕೊಳ್ಳಿಕ್ಕೆ, ಮತ್ತೆ ಇದು ಮೇಕಪ್ ಡೈನಿಂಗ್ ಟೇಬಲ್, ಡ್ರೆಸ್ಸಿಂಗ್ ಟೇಬಲ್. ಓಕೆ, ಬಾತ್ರೂಮ್ ಇದೆ, ಸಖತ್ತಾಗಿದೆ, ನೀಟಾಗಿ ಕ್ಲೀನ್ ಆಗಿದೆ, ಸೂಪರ್ ಆಗಿದೆ. ಸೂಪರ್ ಆಗಿದೆ, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ರಿಯಲಿ ಸೂಪರ್. ಓಕೆ, ಇದು ನಮ್ಮ ಇವಾಗ ರೂಮ್ ತೋರಿಸಿದಾಯಿತು. ನೆಕ್ಸ್ಟ್ ನಿಮಗೆ ಬುದ್ಧ ಟೆಂಪಲ್ ತೋರಿಸೋದಿದೆ. ಓಕೆ, ಅಲ್ಲಿ ಹೋದ ನಂತರ ಮತ್ತೆ ನಿಮಗೆ ಕನೆಕ್ಟ್ ಆಗ್ತೀವಿ. ಹಾಯ್ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಸ್ವಲ್ಪ ಲಂಚ್ ಮಾಡೋಣ ಬಂದಿದ್ವಿ. ಮಾರ್ನಿಂಗು ಬ್ರೇಕ್ಫಾಸ್ಟು ಸರಿ ಆಗಲಿಲ್ಲ. ನಾವು ಏನೋ ಕೇಳಿದ್ರೆ ಅವ್ರು ಏನೋ ಕೊಟ್ಟರು ನಮಗೆ.
ಇವಾಗ ಬಂದಿದೀವಿ ಒಂದ್ ರೋಡ್ ಸೈಡ್, ಇದೊಂಥರ ಸ್ಟ್ರೀಟ್ ಫುಡ್ಸ್ ಚೆನ್ನಾಗಿದೆ, ಎಲ್ಲ ತಿಂತಾರೆ. ಅವ್ರಿಗೆಲ್ಲ ಲೈಕ್ ಕಾಂಬಿನೇಷನ್ಸ್ ಎಲ್ಲ ಲೈಕ್ ಅಭ್ಯಾಸ ಆಗಿರುತ್ತೆ, ನಮ್ಗಿನ್ನ ಹೊಸದು. ಸೊ ಸದ್ಯಕ್ಕೆ ಚಿಕನ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದೀವಿ, ಹೇಗಿರುತ್ತೆ ನೋಡ್ಬೇಕು. So, ನೋಡುವ. ತುಂಬಾ ಡಿಫ್ರೆಂಟ್ ಆಗಿದೆ. ಇವರು ಯೂಶಲಿ ಜಾಸ್ತಿ ಫೋರ್ಕ್ ಜಾಸ್ತಿ ತಿಂತಾರೆ, ನಮ್ಗೆ ಫೋರ್ಕ್ ಬೀಫ್ ಎಲ್ಲ ಆಗಲ್ಲ. ಡಕ್ ಅಂತೆ ಡಕ್ ಅಂತ ಏನಂತ ನಾವೇನಿದ್ರು ನಮಸ್ಕಾರ. ಚಿಕನ್ ಮತ್ತೆ ಮೊಟ್ಟೆ ಅಷ್ಟೇ ತಿನ್ನೋದು ನಾವು. ನೋಡೋಣ. ಮತ್ತೆ ಇಲ್ಲಿ ವೆಜ್ ಬರೋರ್ಗೆ ತುಂಬಾ ಕಷ್ಟ. ಓ ಮೈ ಗಾಡ್, ಏನಾದ್ರೂ ವೆಜಸ್ ಬಂದ್ಬಿಟ್ರೆ ಬಜಗೋವಿಂದ ಇಲ್ಲೇ ನಾವೇ ಹಾಕೋಬೇಕು ಎಲ್ಲ. ಬೆಳಗ್ಗೆ ಇದೆಲ್ಲ ಹಾಕೊಂಡೇನೆ ಮಾಸ್ಟರ್ ಪೀಸ್ ಆಗ್ಬಿಟ್ಟಿತ್ತು. ನಾವೇನೋ ಹಾಕೊಂಡ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ವಿ, ಏನೋ ಚಿಟ್ ಕಿವಿಲಿ ಹೋಗೇ ಬರ್ಬೇಕು ಆ ಪರಿಕಾರ. ನಾನಾದ್ರೂ ತಿನ್ಲಿಲ್ಲ. ಅಯ್ಯಪ್ಪ, ನಾನು ಫಸ್ಟೇ ಸ್ಪೈಸಿ ತಿನ್ನೋನು ನಾನು, ಬಿಟ್ಬಿಟ್ಟೆ ನಾನು. ಏನ್ ಮಾಡೋದು ನೋಡೋಣ. ಇವಾಗ ಚಿಕನ್ ಫ್ರೈಡ್ ರೈಸ್ ಹೇಗಿರ್ತದೆ, ಉಪ್ಪು ಖಾರ ಅವ್ರು ಹಾಕೊಡ್ತಾರಲ್ಲ ಅದು ನಾವೇ ಹಾಕೋಬೇಕಾ ನೋಡೋಣ. ಓಕೆ. ಹೊಟ್ಟೆ ಚುರುಗುಟ್ಟೈತೆ, ಚಿಕನ್ ಫ್ರೈಡ್ ರೈಸ್ ತಿನ್ನೋ ಹೊತ್ತಾಗೈತೆ. ಸೊ ಹೇಗಿದೆ ಅಂತ ನೋಡ್ಬೇಕು. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಅಷ್ಟು ಆಗ್ತಾ ಇದೆ. ಸೊ ಚಿಕನ್ ಫ್ರೈಡ್ ರೈಸ್ ಅಂತೆ, ಇಲ್ಲಿ ಹೆಂಗ್ ಕೊಡ್ತಾರೋ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಕೊಟ್ಮೇಲೆನೆ ಕರೆ ನೋಡಿ. ಎಲ್ಲ ಜನ ಇದೆ ಇಲ್ಲಿ, ಎಲ್ಲ ಸ್ವಲ್ಪ ಡಿಫ್ರೆಂಟ್, ಎಕ್ದಮ್ ಟೈಪ್ ಡಿಫ್ರೆಂಟ್ ಆಗಿದೆ ಅಲ್ಲ. ಎಸ್, ಅವ್ರ ನೋಟನೇ ಡಿಫ್ರೆಂಟ್ ಆಗಿದೆ. ಅವ್ರ ನೋಟ, ಅವ್ರ ಮಾತು, ಅವ್ರ ಫುಡ್, ಅವ್ರ ತಿಂಡಿ ಎಲ್ಲಾನು ಡಿಫ್ರೆಂಟ್. ವೇಷಭೂಷಣ ಎಲ್ಲ ಡಿಫ್ರೆಂಟ್. ಇಂಗ್ಲಿಷ್ ಮಾತ್ರ ಬರಲ್ಲ ಅವ್ರಿಗೆ. ನಾವು ಥೈಲ್ಯಾಂಡ್ ಲ್ಯಾಂಗ್ವೇಜ್ ಎಲ್ಲಿ ಮಾತಾಡೋದು ನಾವು ತಾಯ್ನಾಡು ಭಾಷೆ ಮಾತಾಡೋರ್ಗೆ ತೈ ಭಾಷೆ ಎಲ್ಲಿ ಬರ್ತದೆ. ಓಕೆ ಓಕೆ, ನೋಡೋಣ ಹೇಗ್ ಕೊಡ್ತಾರ ಏನಿಲ್ಲ. ನೋಡಿ ಇಲ್ಲಿ ಆಲ್ರೆಡಿ ಚಿಕನ್ ಫ್ರೈಡ್ ರೈಸ್ ಬಂತು, ಆದ್ರೆ ಕ್ವಾಂಟಿಟಿ ಮಾತ್ರ ಸಿಕ್ಕಾಪಟ್ಟೆ ಕಡಿಮೆ. ಇದೆಷ್ಟು ಗೊತ್ತಾ? 60 ಥಾಯ್ ಬಾಟ್. 60 ಥಾಯ್ ಬಾಟ್ ಅಂದ್ರೆ ನಮ್ ಇಂಡಿಯನ್ ರುಪಿಲಿ 180 ರುಪೀಸ್. ಸರಿ, ಓಕೆ, ನಾನೇನೋ ಫುಲ್ ಕೊಡ್ತಾರೆ, ನಮ್ದ್ರಲ್ಲಿ ಕೊಡ್ತಾರಲ್ಲ ಹೋಟೆಲ್ ಅಲ್ಲಿ, ಇಬ್ರು ಬೈಟು ಕಬಾಬ್ ಮಾಡ್ಬೋದು ಅಂದ್ರೆ ಇಲ್ಲಿ ಬೈಟು ಅಲ್ಲ, ಸಿಂಗಲ್ ಕೂಡ ಅಷ್ಟು ಶಾರ್ಟೇಜ್ ಇದೆ. ಓ ಮೈ ಗಾಡ್, ತುಂಬಾ ಮೋಸ. ಬ್ಲೇಡೆ ಹಾಕ್ತಾರೆ. ಓ ಮೈ ಗಾಡ್. ನೋಡೋಣ ಟೇಸ್ಟ್ ಹೇಗಿದೆ ನೋಡುವ. ಟೇಸ್ಟ್ ಒಂದು ಬಾಯಲ್ಲಿ ಇಟ್ಕೊಂಡು ನೋಡಿ ಹೇಗಿದೆ ಅಂದ್ಬಿಟ್ಟು. ಟೇಸ್ಟ್ ಓಕೆ, ಒರಿಜಿನಲ್ ಫ್ರೈಡ್ ರೈಸ್ ಟೇಸ್ಟ್ ಇದೆ, ಬಟ್ ಆದ್ರೆ ಕ್ವಾಂಟಿಟಿ ತುಂಬಾನೇ ಕಡಿಮೆ. ಎಷ್ಟು ಇದು ನಮ್ಮ ಇದ್ರಲ್ಲಿ? ಒಬ್ರು ತಿಂದ್ರು ಸಾಕಾಗಲ್ಲ. ಇದು 180 ರುಪೀಸ್ ಇದು. ಹೌದು, ಒಂದು ಜೀರಾ ರೈಸ್ ತಗೊಂಡ್ವಿ ಮೊನ್ನೆ ಸಾಮ್ರಾಟ್ ಹೋಟ್ಲಲ್ಲಿ, ಆರಾಮಾಗಿ ಶೇರ್ ಮಾಡಿದ್ವಿ ಇಬ್ರು 3 ಜನ ಆತರ. ಇಷ್ಟಿಷ್ಟು ಅಂದ್ರೆ ರೋಟೀಸ್ ತಗೊಂಡ್ಮೇಲೆ ಕುಲ್ಚಾ, ಒಂದು ಜೀರಾ ರೈಸ್ ತಗೊಂಡ್ಬಿಟ್ಟು ನಾವು ಒಂದು ಕುಲ್ಚಾ ತಗೊಂಡ್ಬಿಟ್ಟು 4 ಜನ ಅದ್ರಲ್ಲಿ ನಾವು ಶೇರ್ ಮಾಡ್ಕೊಂಡಿದೀವಿ. ಬಟ್ ಅದಕ್ಕೆ ಮುಂಚೆ ಪರೋಟ ರೋಟಿ ಎಲ್ಲ ತಿಂದಿದೀವಿ. ಇದು ಒಬ್ರಿಗೆ ಸಾಕಾಗಲ್ಲ ಹೇಳ್ಬೇಕಂದ್ರೆ. ರಿಯಲಿ ಓಕೆ, ನೋಡೋಣ ಇನ್ನು ಮುಂದೆ ಏನೇನಾಗ್ತದ. ನೋಡಿ, ಪಟಾಯದಲ್ಲಿ ಬ್ಯಾಂಕಾಕ್ ಪಟಾಯದಲ್ಲಿ ಗಾಡಿ 2 ವೀಲರ್ ಓಡಿಸ್ತಾ ಇದ್ದೀನಿ. ಧೈರ್ಯ ಇರ್ಬೇಕು, ಪ್ರತಿಯೊಂದಕ್ಕೂ ಒಂದು ಧೈರ್ಯ, ಒಂದು ಇದಿರ್ಬೇಕು. ಓಕೆ, ನಮ್ಮ ಮೇಡಮ್ ಸಿಮ್ ತರಕ್ ಹೋಗಿದ್ದಾರೆ. ಸೊ ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ನೋಡಿ, ಡ್ರೈವಿಂಗ್ ಮಾಡ್ತಾ ಇದಾರೆ. ಸೊ ಏನಂದ್ರೆ ಬುಲೆಟ್ ಬಂಡಿಲು వచ్చేದಪ್ಪ ಅಂತ, ಎಲ್ಲಿ ಪಟಾಯಲ್ಲಿ. ಸೊ ಡ್ಯಾಶಿಂಗ್ ಡೇರಿಂಗ್ ಅಲ್ಲ ಮಧು. ಹೌದೌದು, ನಾವು ನೆಕ್ಸ್ಟ್ ಅಮೆರಿಕಾ ಎಲ್ಲಾ ಕಡೆ ಹೋಗಿ ಹಿಂಗೆ ಬೈಕ್ ರೈಡ್ ಮಾಡ್ತೀವಿ. ಸೊ ಸಾಧನೆ ಸಾಧಿಸಿ ತೋರಿಸ್ತೀವಿ. ಏನಂದ್ರೆ ಧೈರ್ಯ ಇದ್ರೆ ಎಲ್ಲ ಮಾಡ್ಬೋದು, ನೋ ಇಶ್ಯೂಸ್. ಸೊ ಮದುಗದಿದೆ, ಅದಕ್ಕೆ ಬಿಂದಾಸ್ ಆಗಿ ಇವಾಗ ಪಟಾಯಲ್ಲಿ ನುಗ್ಗಿದೀವಿ. ರೆಂಟ್ ಬೈಕ್ ಹೈರ್ ಮಾಡ್ಕೊಂಡ್ವಿ. ಸೊ ಹೋಗ್ತಾ ಇದೀವಿ, ಕೆಲವೊಂದ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೇಕು. ಎಲ್ಲಾ ಕಡೆ ಟ್ಯಾಕ್ಸಿ ಮತ್ತೆ ಟುಕ್ ಎಲ್ಲ ಮಾಡ್ಕೊಳಕ್ ಆಗಲ್ಲ. ಈ ಒಂದು ವೈಬ್ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. ನೋಡಿ ಅದು ಬಿಡಿ. ನೋಡಿ, ಬಾಂಬೆದಲ್ಲಿ ಓಡ್ತಾ ಇತ್ತು, ಇವಾಗ ಇಂಟರ್ನ್ಯಾಷನಲ್ ದಲ್ಲಿ ಡ್ರೈವಿಂಗ್ ಮಾಡ್ತಾ ಇದೀವಿ ನಾವು. ಓಕೆ, ಮಾತಾಡಿ. ಹೇಗಿದೆ ನಮ್ಮೂರು ಅಲ್ಲ, ಹೇಗಿದೆ ಪಟಾಯ, ಹೇಗಿದೆ ಬೈಕ್ ರೈಡು, ಹೇಗಿದ್ದಾರೆ ಪಟಾಯ ಜನ, ನೋಡೋಣ ಬನ್ನಿ. ಓಕೆ, see you again. ಸೊ ನೋಡಿ, ಇವಾಗ ಒಂದು ಹೋಟೆಲ್ ನ ತೋರಿಸ್ತೀನಿ ನಾನು ಆ ಕಡೆ. ಇದು ಬಂದು ಸ್ಪೇಸ್ ಪಟಾಯ ಅಂತ ಹೋಟೆಲ್. ಇದು ಪಟಾಯಾಗೆ ತುಂಬಾನೇ ಲಕ್ಸುರಿಯಸ್ ಹೋಟೆಲ್.
ನಾವು ಗ್ರ್ಯಾಂಡ್ ಸೆಂಟರ್ ಪಾಯಿಂಟ್ ಅಲ್ಲಿ ಇರ್ತೀವಿ, ಇವ್ರದೇ ಬ್ರಾಂಚ್ ಅಲ್ಲಿ ನಾಳಿದ್ದು. ಇವ್ರದ್ದು ಗ್ರ್ಯಾಂಡ್ ಸೆಂಟರ್ ಪಾಯಿಂಟ್ ಸ್ಪೇಸ್, ನಾವಿರೋದು ಗ್ರ್ಯಾಂಡ್ ಸೆಂಟರ್ ಪಾಯಿಂಟ್ ಇವ್ರದೇ ಸೆಕೆಂಡ್ ಬ್ರಾಂಚ್. ಇದ್ರದ್ದು ವಿಶೇಷ ಏನಂದ್ರೆ ನಿಮ್ಗೆ ಸ್ಪೇಸ್ ಅಲ್ಲಿ ಹೇಗ್ ಕಾಣಿಸುತ್ತೆ, ಒಳಗಡೆ ವಿನ್ಯಾಸ ಆ ತರ ಇರುತ್ತೆ. ಹೋಟೆಲ್ ಯೂಟ್ಯೂಬ್ ಅಲ್ಲಿ ಹಾಕಿದ್ದಾರೆ, ಸುಮಾರು ಜನ ಚೆಕ್ ಮಾಡ್ಬೋದು. ತುಂಬಾನೇ ವಿಭಿನ್ನ ಶೈಲಿಲಿ ಮಾಡಿದ್ದಾರೆ ಈ ಹೋಟೆಲ್ನ. ಮತ್ತೆ ಅದು ಹೇಗಿದೆ? ಅದು ಬಂದು ಲಕ್ಸುರಿ ಹೋಟೆಲ್ 2 ಅದು. ಸೊ ಅದನ್ನು ತುಂಬಾ 5 ಸ್ಟಾರ್ ಹೋಟೆಲ್. ರೂಟಿಂಗ್ ಏನಂದಿಲ್ಲ? ಅದು ಪೂಲ್ ಇದೆ, ಮತ್ತೆ ಇನ್ನ ಸುಮಾರು ವಿಶೇಷ ಇದೆ. ಅಲ್ಲಿ ಹೋದ್ಮೇಲೆ ಎಕ್ಸ್ಪ್ಲೋರ್ ಮಾಡ್ತೀವಿ. ನನ್ಗೂ ಅಷ್ಟೊಂದು ಐಡಿಯಾ ಇಲ್ಲ, ನೋಡ್ದಾಗ ಮಾಡೋಣ. ಓಕೆ. ವಾವ್, ಇದು ಏನಂದ್ರೆ ಟರ್ಮಿನಲ್ 21 ಅಂತ ಪಟಾಯಾಗೆ ತುಂಬಾ ವಿಶೇಷವಾದ ಒಂದು ಮಾಲು. ಸೊ ಈ ಮಾಲ್ ಒಳಗಡೆ ಹೇಗಿದೆ ಅನ್ನೋದನ್ನ ನಾವು ಇವಾಗ ನೋಡೋಣ. ತುಂಬಾ ವಿಶೇಷವಾಗಿದೆ ಇನ್ಫ್ಯಾಕ್ಟ್. ಸೊ ಸಿಮ್ ಕಾರ್ಡ್ ಪ್ರಯುಕ್ತ ಇವಾಗ ನಾವು ಒಳಗಡೆ ಹೋಗ್ತಾ ಇದೀವಿ. ಹೇಗಿದೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡುವ. ಹೇಗಿದೆ ನೋಡಿ ಪಟಾಯ ಊರು. ಸಿಟಿ, ಇದು ಸಿಟಿ ಸೆಂಟರ್. ಟರ್ಮಿನಲ್ 1 ಅನ್ನೋದು ಮಾಲ್. ನೋಡಿ ಎಷ್ಟು ದೊಡ್ಡದಿದೆ. ಸೊ ಹೇಗಿದೆ ನೋಡಿ ಟರ್ಮಿನಲ್ 1. ರೋಡ್ ತೋರಿಸು. ಎಲ್ಲ ತೋರಿಸ್ತಾ ಇದ್ದೀನಿ. ರೋಡು, ಜನ, ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗಿದೆ. ಬ್ಯೂಟಿಫುಲ್. ನೋಡಿ ಇಲ್ಲೇ ಚಿಕ್ಕ ಫ್ಲೈಟ್ ನಿಂತಿದೆ, ಇಲ್ಲೊಂದು, ಮುಂದೊಂದು. ಇದು ಮಾಲಲ್ಲಿ ಇರುವಂತ ಫ್ಲೈಟ್ಸು. ಡಿಫ್ರೆಂಟ್ ಆಗಿದೆ ಮಾಲು, ಸಾಕಾಗಿದೆ. ರೋಡ್ ಆಗ್ಬೋದು, ಅಂತೂ ಇಂತೂ ಇಂಟರ್ನ್ಯಾಷನಲ್ ಡ್ರೈವಿಂಗು ಮಾಡ್ತಾ ಇದೀವಿ ನಾವು. ಓಕೆ, ಮಾಡೋಣ. ಪ್ರತಿಯೊಂದಕ್ಕೂ ಧೈರ್ಯ ಬೇಕು. ಓಕೆ, ಧೈರ್ಯ ಜೊತೆ ಬುದ್ಧಿನೇ ಇರಬೇಕು, ನಾಲೆಜ್ ಇರಬೇಕು. ಆಗಿದ್ರೆ ಡ್ರೈವಿಂಗ್ ಮಾಡ್ಬೋದು, ಇಲ್ಲಾಂದ್ರೆ ಕಷ್ಟ. ಓಕೆನಾ? ಸೊ ಟರ್ಮಿನಲ್ 1 ಎಕ್ಸಿಬಿಷನ್ಸ್ ಏನೋ ನಡೀತಾ ಇದೆ. ಹಾಕಿದ್ದಾರೆ ಬಟ್ಟೆಗಳು, ಎಲ್ಲಾ ರೀತಿ ಮಾರ್ಕೆಟ್ಸ್ ಇದೆ ನೋಡಿ. ಸೊ ಇದು ಬಂದು ಏರ್ಪೋರ್ಟ್ ಮಾದರಿಯಲ್ಲಿ ಒಳಗಡೆ ನೋಡ್ಕೊಂಡ್ ಬಂದೆ ನಾನು ಮಾಲ್ ಅಲ್ಲಿ. ಲೈಕ್ ಎಲ್ಲಾ ಸ್ಟೇಷನ್ಸ್ ಅಂದ್ರೆ ಬೇರೆ ಬೇರೆ ಊರ್ದು ಟರ್ಮಿನಲ್ ಪಾರ್ಟ್ಸ್ ನೇಮ್ ಇಟ್ಬಿಟ್ಟಿದ್ದಾರೆ, ಅರೈವಲ್ ಅಂತ. ಸೊ ಆತರ ಇದೆ, ಒಂಥರ ಡಿಫ್ರೆಂಟ್ ವೈಬ್ ನೋಡಿ. ಇದು ಗೇಟ್ ಎಂಟ್ರೆನ್ಸ್, ಗೇಟ್ 2 ಹೀಗಿದೆ. ಏನಂದ್ರೆ ಇಟಾಲಿ, ಪ್ಯಾರಿಸ್, ಡಿಪಾರ್ಚರ್ ಈ ತರದೆಲ್ಲ ಇದೆ. ಕೇಳೋಣ ನೋಡಿ. ನಾವು ಮಾರ್ನಿಂಗ್ ಬಂದಿದ್ವಿ ಬೀಚ್, ಇವಾಗ ನೋಡ್ತಾ ಇದೀವಿ. ಆಕ್ಚುಲಿ ಇವಾಗ ಬೀಚ್ ಬರ್ಬೇಕಂತ ಪ್ಲಾನ್ದಲ್ಲಿ ಇರ್ಲಿಲ್ಲ, ದೇವಸ್ಥಾನ ಹೋಗ್ಬೇಕು. ಬಟ್ ಆನ್ ದಿ ವೇ ಸಿಕ್ತು, ಹಾಗಾಗಿ ಸೊ ಬಂದಿದ್ವಿ. ಇದು ಪಟಾಯ ಬೀಚ್ ಸಕಲಾಗಿದೆ. ಸಕ್ಕತ್ತಾಗಿದೆ. ಇಲ್ಲಿ ಇರುವಂತ ಜನ ನೋಡಿ, ಅವ್ರ ತಿಂಡಿ ಸ್ಟೈಲು, ಫುಡ್ಡು, ಅಯ್ಯೋ ಬಾಪ್ರೆ. ಹ, ಸಖತ್ತಾಗಿದೆಲ್ಲ, ಅದ್ಭುತ. ಮತ್ತೆ ಬರ್ಬೇಕು. ಬ್ಲೀಚ್ ಪ್ಲಾನಿಂಗ್ ಇಲ್ಲಲ್ಲ, ಮತ್ತೆ ಬ್ಲೀಚ್ ಪ್ಲಾನಿಂಗ್ ಇದ್ದಾಗ ಬರೋಣ ನೋಡಿ. ತುಂಬಾ ನಿಯರ್ಬೈ ಇದೆ ಆಕ್ಚುಲಿ ನಮ್ಮ ಹೋಟೆಲ್ಗೆ. ಓ ಗಾಡ್, ತುಂಬಾ ಚೆನ್ನಾಗಿದೆ ಬೀಚ್, ಡಿಫ್ರೆಂಟ್ ಆಗಿದೆ. ರೋಡ್ಸ್ ಇದು ಎಲ್ಲ ಕ್ಯಾಮ್ರಾ ರೋಡಿನ ಹಿಂಗ ಹೋಗ್ಬೇಕು. ದೇವಸ್ಥಾನ ನೋಡ್ಲಿ. ಬುದ್ಧ ಟೆಂಪಲ್ಸ್ ಅಂದ್ರೆ ಅವ್ರ ಮೂರ್ತಿಗಳು ಅಲ್ಲಲ್ಲಿದ್ದಾವೆ. ಕೇಳು ಸೋನು, ಫ್ರೀ ಕೇಳು. ಇದೆಲ್ಲ ನನ್ನ
ವಿಡಿಯೋ ನೋಡಿ ವಾಕಿಂಗ್ ಸ್ಟ್ರೀಟ್. ಹೌದು. ರೌಂಡಿಂಗ್ ಬೈಕಲ್ಲಿ ಪಟಾಯ ರೋಮಿಂಗ್. ಪಟಾಯ ರೋಮಿಂಗ್. ವಿಚಿತ್ರ ಜನಗಳ ಮಧ್ಯೆ. ಕೇರಳ ಬುದ್ಧ. ಬಿಲ್ಡಿಂಗು. ವಾಕಿಂಗ್ ಸ್ಟ್ರೀಟ್ ಇಲ್ಲಿಂದ. ವಾಕಿಂಗ್ ಸ್ಟ್ರೀಟ್. ಇಲ್ಲೇ ಕೇಳ್ಬೇಕು ಬುದ್ಧ ಟೆಂಪಲ್. ನೋಡಿ ವಾಕಿಂಗ್ ಸ್ಟ್ರೀಟ್ ಗೆ ಎಂಟರ್ ಆಗ್ತಾ ಇದೀವಿ ಇವಾಗ. ಕೇರಳ ಬುದ್ಧ ಟೆಂಪಲ್. ಇವಾಗ ಆ ಕಡೆ ಆಯ್ತಂತ. ನೋಡಿ ವಾಕಿಂಗ್ ಸ್ಟ್ರೀಟ್ ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ, ಅಂಗಡಿ ಮುಂಗಟ್ಟುಗಳು. ರಾತ್ರಿ ಬಂದ್ರೆ ಲೈಟ್ ಜಾತ್ರೆ ಎಲ್ಲ ಮಿಣ ಮಿಣ ಕಾಂಚನ ತರ ಇರುತ್ತೆ. ಜಾತ್ರೆ ನೋಡಿ ಹೇಗಿದೆ. ಇಲ್ಲೆಲ್ಲ ಮತ್ಸ್ಯ ಕನ್ಯೆಯರು, ಎಲ್ಲಾ ಕನ್ಯೆಯರು ಇಲ್ಲಿ ಸಿಗ್ತಾರೆ. ಸೊ ನೋಡ್ಬೇಕು ಆ ಒಂದ್ ಜಲಕ್ ಹೆಂಗಿದೆ ಅಂತ. ಬರ್ತೀವಿ ನೈಟ್ ಕೂಡ, ಬಿಕಾಸ್ ಆ ವೈಬೇ ಬೇರೆ. ಇವಾಗ ಇದು ಸುಮ್ನೆ ಸ್ಟ್ರೀಟ್, ಆಮೇಲೆ ಕಲರ್ಫುಲ್ ಸ್ಟ್ರೀಟ್. ಎಲ್ಲಾ ಕಲರ್ ವಾಟ್ ಕಲರ್ ವಿಚ್ ಕಲರ್ ಯು ವಾಂಟ್. ಹೀಗಿದೆ ಪಟಾಯ ವಾಕಿಂಗ್ ಸ್ಟ್ರೀಟ್. ದುಡ್ಡು ಕೊಡಿ ಮಜಾ ಮಾಡಿ. ನೋಡಿ ಹೇಗಿದೆ ಎಲ್ಲ ಲೈಟಿಂಗ್ಸ್. ಪಬ್ಬು ಬಾರ್ಗಳು. ನೋಡಿ ಅಜಂತಾ ಕ್ಲಬ್ ಅಂತೆ, ಜಲ್ವಾ ಕ್ಲಬ್. ತೋರಿಸ್ತಾ ಇದೆಯಾ? ಜಗ ಅಂತ ಜಗಮಗಿಸುತ್ತೆ ರಾತ್ರಿ ಬಂದ್ರೆ ಈ ರೋಡು. ನಾವು ಬರೀ ವಿಡಿಯೋಲಿ ನೋಡಿದ್ವಿ, ಇವಾಗ ಡೈರೆಕ್ಟ್ ಆಗಿ ನೋಡ್ತಾ ಇದೀವಿ. ನೋಡಿ ಗುಂಪು ಗುಂಪಲಿ ಗೌರಿ ಗಂಗೆ, ನೋಡೋಕೆ ಎರಡು ಕಣ್ಣು ಸಾಲೋದಿಲ್ಲ. ಇದೇನೋ ಹೋಟೆಲ್, ಮಸಾಲಾ ಪಬ್ಬು ಕ್ಲಬ್ಬು. ಈ ರೋಡ್ ಪೂರ್ತಿ ಅದೇ ಇದಾವೆ. ತೋರ್ಸು ಪಟಾಯ ಸಿಟಿ. ನೋಡಿ ಹಾಕಿದ್ದಾರೆ, ಇದೆ ಎಂಟ್ರೆನ್ಸ್ ಆಫ್ ಪಟಾಯ ಸಿಟಿ ಸೆಂಟರ್. ವ್ಯೂ ಹೆಂಗ್ ಕಾಣಿಸ್ತಾ ಇದೆ ನೋಡಿ. ನೋಡಿ ಬುದ್ಧ ಟೆಂಪಲ್ದು ಎಂಟ್ರಿ ಇದು. ಹಿಲ್ ಮೇಲೆ ಇರೋಂತ ಟೆಂಪಲ್ ಇದು. ಹೋಗ್ತಾ ಇದ್ದೀವಿ. ತುಂಬಾನೇ ವಾತಾವರಣ ತಂಪಾಗಿದೆ, ಚೆನ್ನಾಗಿದೆ. ಸೊ ಬೆಟ್ಟ ಹತ್ಬೇಕು. ಇದ್ರ ಮೇಲೆ ಗಾಡಿ ಓಡಿಸ್ತಾ ಇದ್ರೆ ಮಜಾನೇ ಬೇರೆ, ಕಿಕ್ಕೇ ಬೇರೆ. ತುಂಬಾನೇ ಚೆನ್ನಾಗಿದೆ.
ಗಾಡ್ ಸಿಗಾಬಡೆ ಕರ್ವಿದೆ. ಬಾಪ್ರೆ ಫ್ರಂಟು ನೋಡಿ, ಬ್ಯಾಕ್ ಸೈಡ್ ಹಿಂಗಿದೆ, ಫ್ರಂಟ್ ವ್ಯೂ ಹೀಗಿದೆ. ಬೆಟ್ಟದ ಮೇಲೆ ಇರುವಂತ ಮಂದಿರ ಇದು. ಎಲ್ಲಿದೆ ಇವಾಗ ಎಲ್ಲ ನೋಡಿ ಹೇಗಿದೆ, ಪಟ್ಟಾಯ ಪಟ್ಟಾಯ ಪಟ್ಟಾಯ. ಒಂದು ಡಿಫ್ರೆಂಟ್ ಆಗಿದೆ ಫೀಲ್ ಇದೆ ಸೋನು. ಈ ಸಿಟಿನೇ ಸ್ವಲ್ಪ ಡಿಫ್ರೆಂಟ್. ಓಡ್ಸೋದ್ ಹೇಗ್ ಅನಿಸ್ತಾ ಇದೆ ನಿಮ್ಗೆ? ಓಡ್ಸಕ್ಲು ಮಜಾ ಬರ್ತಾ ಇದೆ, ಯಾಕಂದ್ರೆ ರೋಡ್ ಸಖತ್ತಾಗಿದೆ, ಕ್ಲೀನ್ ಆಗಿದೆ, ನೀಟ್ ಆಗಿದೆ. ಕಷ್ಟ ಏನಾಗ್ತದೆ ಅಂದ್ರೆ ರೂಟ್ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಆದ್ರೂ ರೂಟ್ ಹೋಗ್ತಾ ಇದೀವಿ, ಹೆಂಗೆ ಹೋಗ್ಬೇಕು ಇವಾಗ ನೋಡು. ಹೆಂಗೆ ಎಲ್ಲೇ ಹೇಗೆ ಅಂತೂ ಇಂತೂ ಬಂದ್ವಿ. ಅಲ್ಲಿ ನೋಡ್ರಿ ಎಂಟ್ರೆನ್ಸ್ ಅದು. ಡ್ರೈಗನ್ ವೆಲ್ಕಮ್ ಮಾಡಕ್ಕೆ ಡ್ರೈಗನ್ ಇದಾರೆ ಸ್ಟಾರ್ಟಿಂಗ್. ವಾವ್ ವಾವ್, ಚಂದ ಇದೆ, ಚಂದ. ಫೈನಲಿ ವಿ ಗಾಟ್ ದ ಡೆಸ್ಟಿನೇಷನ್. ಬಂದ್ವಿ, ಬುದ್ಧ ಸಿಗ್ಬಿಟ್ರು ನಮ್ಗೆ. ಸಿಗ್ಬಿಟ್ರು. ನೀವು ವಿಡಿಯೋ ಕಮ್ ಬ್ಯಾಕ್ ಸೈಡ್. ಸೊ ವೆಲ್ಕಮ್ ಟು ಬುದ್ಧ ಟೆಂಪಲ್. ಹಿಲ್ ಮೇಲೆ ಇರೋಂತ ಟೆಂಪಲ್ ಇದು. ತುಂಬಾನೇ ಚೆನ್ನಾಗಿದೆ. ಇನ್ನ ಮೇಲೆ ಹೋಗ್ಲಿಲ್ಲ ನಾವು, ಒಂದ್ ಸ್ವಲ್ಪ ಮೆಟ್ಲುಗಳಿದಾವೆ ಅಷ್ಟೇ. ಸೊ ಒಂಥರ ಈ ಸಾಯಂಕಾಲ ಪ್ರಶಾಂತವಾದ ವಾತಾವರಣದಲ್ಲಿ ನೋಡೋದಕ್ಕೆ ತುಂಬಾನೇ ಖುಷಿ ಕೊಡ್ತಾ ಇದೆ. ಬಟ್ ಸಿಕ್ಕಾಪಟ್ಟೆ ಶೆಕೆ ಇದೆ. ಹೌದು, ಜನ ಇದಾರೆ. ಜನ ಇದಾರೆ, ಸಿಕ್ಕಾಪಟ್ಟೆ ಶೆಕೆ ಇದೆ. ಇಲ್ಲಿ ಜನ ಡ್ರೆಸ್ ಕೋಡ್ ಡಿಫ್ರೆಂಟ್ ಆಗಿದೆ, ಒಬ್ರಿಗಿಂತ ಒಬ್ರು ಇದಾರೆ. ಇಲ್ಲಿ ಡ್ರೆಸ್ ಕೋಡ್ ಡಿಫ್ರೆಂಟ್, ಎಲ್ಲ ಡಿಫ್ರೆಂಟ್ ಆಗಿದೆ. ಬನ್ನಿ ನೋಡೋಣ. ಓಕೆ, ಇವಾಗ ಏನು ಇನ್ನು ನೈಟ್ ನೋಡ್ಬಿಟ್ರೆ ಇನ್ನು ನೀವು ವಿಚಿತ್ರ ಅಂತೀರಾ. ಬೆವರವಾಗ ಬರುತ್ತೆ. ಓಕೆ ಬನ್ನಿ. ಸ್ವಲ್ಪ ಹಿಂಗ್ ಡೌನ್ ಮಾಡಿ ಮೊಬೈಲ್ ಆ ಸೈಡ್ಗೆ. ಬುದ್ಧ ಮುಖ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವ್ ಅದ್ರ ಅಪೋಸಿಟ್ ಅಲ್ಲಿ ಕೂತಿದೀವಿ. ತುಂಬಾ ತಂಪು ಅನ್ನಿಸ್ತಾ ಇದೆ, ಹಿತ ಅನ್ನಿಸ್ತಿದೆ. ಮತ್ತೆ ಜಾಗ ತುಂಬಾ ಪ್ರಶಾಂತವಾಗಿದೆ, ಪ್ಲೆಸೆಂಟ್ ಆಗಿದೆ. ಇಷ್ಟೊತ್ತು ನಾವು ಹುಡ್ಕೊಂಡ್ ಬಂದಿದ್ದಕ್ಕೂ ಸ್ವಲ್ಪ ನಮ್ಗೆ ರಿಲ್ಯಾಕ್ಸ್ಡ್ ಆಗುತ್ತೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಶೆಕೆ ಇತ್ತು, ಅದ್ರಲ್ಲಿ ಹೆಲ್ಮೆಟ್ ಹಾಕಿದ್ವಿ. ಹೆಲ್ಮೆಟ್ ಹಾಕಿದಕ್ಕೆ ಏರ್ ಎಲ್ಲ ಹಾಳಾಗ್ಬಿಡ್ತು ನಮ್ದು. ಓಕೆ, ಒಂದ್ ಪಕ್ಕ ಬೆವರು ಬರ್ತಾ ಇತ್ತು, ಹ್ಯೂಮಿಡಿಟಿ ಜಾಸ್ತಿ, ಒಂಥರ ಟಯರ್ಡ್ ಅನ್ಸ್ತಾ ಇತ್ತು. ಸ್ವಲ್ಪ ಕೇಕ್ಸ್ ತಗೊಂಡಿದ್ವಿ, ಸ್ನಾಕ್ಸ್ ನಾವು ಇರ್ಲಿ ಅಂತ 7-Eleven ಅಲ್ಲಿ. ಸೊ ಅದನ್ನ ಸ್ವಲ್ಪ ಇವಾಗ ತಿಂದು ನೀರ್ ಕುಡಿದ್ಬಿಟ್ವಿ. ಒಂಚೂರು ಸ್ವಲ್ಪ ಕಾಮನ್ ಫೀಲ್, ರಿಲ್ಯಾಕ್ಸ್ಡ್ ಅನ್ಸ್ತಾ ಇದೆ. ಹಿಂದೆ ಬುದ್ಧ ಬೇರೆ ತಪಸ್ ಮಾಡ್ತಾ ಇದಾರೆ, ಬುದ್ಧಂ ಶರಣಂ ಗಚ್ಚಾಮಿ ಅಂತ. ಸೊ ನಾವು ಮಾಡೋಣ ಅಂತ ಕುಂತ್ಬಿಟ್ವಿ. ಜಾಗ ತುಂಬಾ ಅದ್ಭುತವಾಗಿದೆ. ಆದ್ರೆ ಒಂಥರ ಆ ಮನಸ್ಸಿಗೆ ಒಂದು ಶಾಂತಿ ಮನೋಭಾವನೆ ತಂದ್ಕೊಡುತ್ತೆ. ಇನ್ಫ್ಯಾಕ್ಟ್ ಚೆನ್ನಾಗಿದೆ. ವಿಸಿಟರ್ಸಿಗೆ ಒಂದು ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡುವಂತ ಜಾಗ. ಇನ್ಫ್ಯಾಕ್ಟ್ ತುಂಬಾ ಪೀಸ್ಫುಲ್ ಆಗಿದೆ. ಹೌದು, ನಾವಿನ್ನೂ ದರ್ಶನ ಮಾಡಿಲ್ಲ. ಹೌದು, ಯಾಕೆ ಫಸ್ಟ್ ರಿಲ್ಯಾಕ್ಸ್ ಆಗೋಣ, ಯಾಕೆ ರಿಲ್ಯಾಕ್ಸ್ ಆಗಿ ದೇವರ ಹತ್ರ ಚೆನ್ನಾಗಿ ಬಿಡ್ಕೊಳ್ಳೋಣ ಅಂತ ಜಸ್ಟ್ ಇವಾಗ ಹೋಗ್ಬೇಕು. ಸೊ ಇಲ್ಲಿ ಕೂತಿದೀವಿ. ಇವಾಗ ಒಂದ್ ರೌಂಡ್ ಮಾಡಿ, ನಮಸ್ತೆ ಮಾಡಿ, ನಮಸ್ಕಾರ ಮಾಡಿ, ನಮಸ್ಕೊಂಡು ಬರ್ಬೇಕು. ಮತ್ತೆ ಸಿಗುವ. ನೋಡಿ, ಬುದ್ಧ ಸ್ವಾಮಿ ಕೆಳಗಡೆ ಇದ್ದೀವಿ ನಾವು. ದರ್ಶನ ಪಡ್ಕೊಂಡ್ವಿ, ತುಂಬಾನೇ ಚೆನ್ನಾಗಿತ್ತು ಅನುಭವ. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಏನಂದರೆ, ಏನು ಕಾಣಿಸ್ತಾ ಇದೆ ಇವೆಲ್ಲ ಹರಕೆ ದುಡ್ಡುಗಳು. ಒಂದು ಸ್ಟ್ರಾನಲ್ಲಿ ಕಟ್ಬಿಟ್ಟು ಹರಕೆನ ಲೈಕ್ ಈ ಥರ ಇಷ್ಟೊಂದು ಮಾಡಿದ್ದಾರೆ. ನಮ್ಮಲ್ಲಿ ತೆಂಗಿನಕಾಯಿ ಕಟ್ತಾರೆ, ಮತ್ತು ಇನ್ನೂ ವಿಶೇಷ ಹರಕೆಗಳಿರುತ್ತೆ. ಕಾಸು ಕಟ್ತಾರೆ, ತೊಟ್ಲು ಕಟ್ತಾರೆ, ಆ ಥರ ಇಲ್ಲಿಂದೇನೋ ಇದು ಬೇಡಿಕೆ ಅನಿಸುತ್ತೆ. ಎಲ್ಲ ಲೈಕ್ ನೋಟ್ಸನ್ನು ಕಟ್ಟಿ, ಸೊ ಈ ಥರ ಅವ್ರವ್ರ ಹರಕೆನ ಮಾಡಿಬಿಟ್ಟು ಹೋಗ್ತಾರೆ. ಆ ಟೈಮ್ ಆದಮೇಲೆ ತೀರಿದ್ಮೇಲೆ ಸಲ್ಲಿಸ್ತಾರೆ ಅನಿಸುತ್ತೆ ನನ್ನ ಪ್ರಕಾರ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ನೋಟುಗಳೇ ಎಲ್ಲ ಎಲ್ಲ ನೋಟೆ ನೋಡಿ. ನಾವೆಲ್ಲ ದುಡ್ಡನ್ನ ಏನು ಮಾಡ್ತೀವಿ ಅಂದರೆ ಉಂಡೆಯಲ್ಲಿ ಹಾಕ್ತೀವಿ, ಹೌದಾ? ಇಲ್ಲೇ ಮಾತ್ರ ನೋಡಿ ಎಷ್ಟು ಇದು ಏನು ಇದೊಂದು ಬಾಣ ತೊಗೊಂಡ್ಬಿಟ್ಟು ಇದರ ಮಧ್ಯದಲ್ಲಿ ನೋಟು ಆಗ್ಬಿಟ್ಟು ಈ ನೋಟನ್ನ ಇದಕ್ಕೆ ಟ್ರೀಗೆ ಚುಚ್ತಾರೆ ನೋಡಿ ಹೇಗಿದೆ.
1000 ಬಾತು, 500 ಬಾತು, 20 ಬಾತ್, 30 ಬಾತ್, ಯಾರ್ಯಾರ ಕೆಪಾಸಿಟಿ ಏನಿದೆ ಅದು ಹಾಕ್ತಾರೆ. ಬಟ್ ಈ ದುಡ್ಡು ಯಾರು ಏನು ಹೆಂಗೆ ತೊಗೊತಾರೋ ತೊಗೊಳೋ ಗೊತ್ತಿಲ್ಲ. ಇಷ್ಟು ಅಲ್ಲ ಭಕ್ತಿ ಎಷ್ಟೊಂದಿದೆ, ಲೈಕ್ ಜನರಿಗೆ ನಂಬಿಕೆ ಅಂತ ಇದೆ. ನಾನು ಟ್ರಸ್ಟ್ ತುಂಬಾನೇ ಒಂದು ತುಂಬಾ ಪವರ್ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೇನೋ ಒಂದು ಆಗಿರುತ್ತೆ, ಅವಾಗಲೇ ಕಾಣಿಕೆ ಸಲ್ಲಿಸ್ತಾರಲ್ಲ. ಕಾಣಿಕೆ ಸಲ್ಲಿಸೋದಾಯ್ತು, ನಾವು ಉಂಡಿದಲ್ಲಿ ಹಾಕ್ತೀವಿ. ಬಟ್ ಇವ್ರು ಈ ಥರ ಚುಚ್ಚಿ ಒಂದು ಇದಕ್ಕೆ ಆಗ್ತಾ ಇದಾರಲ್ಲ, ಪದ್ಧತಿ ಇದೆ ಏನೋ ಸಮಥಿಂಗ್, ಆ ಒಂದು ಟ್ರಾಡಿಷನ್. ಸೂಪರ್ ನಿಜವಾಗ್ಲು. ನೋಡ್ತೀನಿ ನೋಟ್ನ ಹೇಗಿದೆ ಅಂದ್ಬಿಟ್ಟು. ನೋಡಿ 20 ಬಾತು, ಎಲ್ಲ ನೋಟುಗಳೇ ನೋಡಿದ್ರೆ ಅಲ್ಲಿ 20,000 ಬಾತು. 20,000 ಅಂದರೆ 2 ಲಕ್ಷ. 2 ಲಕ್ಷನೋ 20,000 ಆಗ್ತದೆ ಅದು. ನೋಡಿ 1000 ಬಾತು 10,000 ಆಗ್ಬೋದು. 10,000 ರೂಪಾಯಿ ನೋಟುಗಳು. ನೋಡಿ ಎಷ್ಟು. ಯಾಕಂದರೆ ಮತ್ತು ಇದು ಪಬ್ಲಿಕ್ದಲ್ಲಿ ಇದೆ, ಎಲ್ಲೂ ಇಲ್ಲ, ಇಲ್ಲ ಪಬ್ಲಿಕ್ದಲ್ಲೇ ಇದೆ. ನಿಜವಾಗ್ಲೂ ರಿಯಲಿ ಗ್ರೇಟ್. ಇಲ್ಲಿ ನೋಡಿ ಹಿಂದುಗಡೆ ದೇವ್ರು ಕಾಣ್ತಾ ಇದ್ದಾರೆ. ನಮ್ಮ ನರಸಿಂಹಸ್ವಾಮಿ ದೇವರು ಇದ್ದಾರಲ್ಲ, ಅಂದರೆ ಇವ್ರದ್ರಲ್ಲಿ ಉಗ್ರ ರೂಪ ತಾಳಿರೋ ಥರ ಒಂದು ಆಕೃತಿಯಲ್ಲಿ ಇದ್ದಾರೆ, ಕಾಣಿಸ್ಕೊಳ್ತಾರೆ ದೇವರು. ಸೊ ಅದು ಕಾಣ್ಬೋದು ಹೇಗೆ ನಮ್ಮ ಉಗ್ರ ನರಸಿಂಹಸ್ವಾಮಿ ಇರ್ತಾರೆ ಆ ಥರ ಇದೊಂದು ಉಗ್ರ ರೂಪದ್ದು ದೇವರು. ಅಂದರೆ ಬುದ್ಧನೇ ಇರ್ಬೋದು, ಇಲ್ಲ ಅವ್ರ ರೂಪನೂ ಒಟ್ಟಿನಲ್ಲಿ ಸೌಮ್ಯ ರೂಪ ಇಲ್ಲ, ಒಂದು ಉಗ್ರ ಕ್ರೋಧ ರೂಪದಲ್ಲಿ ಕಾಣಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಚಾಚಿ ಟಿವಿ ಕೇಳಿಬಿಟ್ಟು ಮಾಹಿತಿ ಕೇಳಬೇಕು, ಏನು ಈ ದೇವ್ರದ್ದು ವಿಶಿಷ್ಟ ಏನು ಅಂದ್ಬಿಟ್ಟು. ಓಕೆನಾ?